ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಉಪವಾಸ ದಿನಗಳಲ್ಲಿ ಮಾಡಿಕೊಳ್ಳಬಹುದಾದಂಥ ಒಂದು ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಹತ್ತಿಯಂತೆ ಸಾಫ್ಟಾಗಿ ಆಗುತ್ತೆ. ಅದಕ್ಕೆ ನಾನಿಲ್ಲಿ 2 ಕಪ್ಪು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ, ಹಾಗೂ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಈಗ ತಗೊಂಡಂಥ ರವೆಗೆ ಸ್ವಲ್ಪ ನೀರನ್ನು ಸೇರಿಸಿ, ರವೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಒಂದು 10 ನಿಮಿಷ ಇದರಲ್ಲಿ ಚೆನ್ನಾಗಿ ನೆನೆಯಲಿ ಇದು. ಈಗ ಇದನ್ನು ಮುಚ್ಚಿಡೋಣ. ವೀಕ್ಷಕರೇ, ಈಗ ನಾನು ಆಲ್ರೆಡಿ ರವೆನ ನೆನೆಸಿ 10 ನಿಮಿಷ ಆಗಿದೆ. ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಹಾಗೂ ತೆಂಗಿನ ತುರಿನ ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ವೀಕ್ಷಕರೇ, ಈಗ ನಾನು ತೊಗೊಂಡಂಥ ಹಿಟ್ಟನ್ನು ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈ ಥರ ನುಣ್ಣಗೆ ನೈಸಾಗಿ ಕಡಿಬೇಕು. ಇದನ್ನೀಗ ನಾನು ನೈಸಾಗಿ ಕಡ್ಕೊಬಂದಿದ್ದೀನಿ. ಈಗ ಇದರದ್ದು ಹದ ನೋಡಿಕೊಂಡು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಬಿಡಿ, ತುಂಬ ನೀರಾಗೋದು ಬೇಡ, ತೆಳ್ಳಗಾಗೋದು ಬೇಡ ಹಿಟ್ಟು. ಇದನ್ನು ಈಗ ಚೆನ್ನಾಗಿ ಕಲಸಿ ಈಗ ಇದನ್ನ ಹೋಲ್ ನೈಟ್ ಹೊರಗಡೆನೇ ಇಡೋಣ. ಇದು ಚೆನ್ನಾಗಿ ಫರ್ಮೆಂಟ್ ಆಗಲಿ. ಈಗ ಇದನ್ನು ಮುಚ್ಚಿ ಒಂದು ಸೈಡಲ್ಲಿ ಇಟ್ಬಿಡೋಣ. ವೀಕ್ಷಕರೇ, ನಾನೀಗ ಹಿಂದಿನ ದಿನ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಹೇಗಾಗಿದೆ ನೋಡೋಣ. ವಾವ್, ನೋಡಿ ಹೀಗೆ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದನ್ನು ನೆಕ್ಸ್ಟು ದೋಸೆ ಹುಯ್ಯೋಣ. ವೀಕ್ಷಕರೇ, ನಾನು ಆಲ್ರೆಡಿ ದೋಸೆ ಕಾವಲಿನ ಬಿಸಿಗಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚೋಣ. ನೀರು ದೋಸೆ ಹಾಗೆ ಎಣ್ಣೆ ಸವರ್ಕೊಂಡ್ರೆ ಸಾಕು, ತುಂಬ ಏನು ಎಣ್ಣೆ ಹಾಕೋದು ಬೇಡ. ಈಗ ಒಂದೊಂದೇ ದೋಸೆನ ಒಯ್ದು ತೆಗೆಯೋಣ. ಸ್ವಲ್ಪ ಹರಡಿದರೆ ಸಾಕು, ಜಾಸ್ತಿ ಹರಡೋದು ಬೇಡ. ಇದನ್ನು ಮುಚ್ಚಿ ಬೇಯಿಸೋಣ. ವೀಕ್ಷಕರೇ, ಇದೀಗ ದೋಸೆ ಆಗಿದೆಯಾ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಥರ ಒಂದೊಂದೇ ದೋಸೆಯನ್ನು ಹಾಕಿ ಹುಯ್ದು ತೆಗೆಯೋಣ. ವೀಕ್ಷಕರೇ, ಇದೀಗ ಆಗಿದೆಯಾ ನೋಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹತ್ತಿಯಂತೆ ಮೃದುವಾದ ಹಾಗೂ ಸಾಫ್ಟ್ ಆದ ದೋಸೆ ಸವಿಯಲು ಸಿದ್ಧವಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲಿಯೂ ಸಹ ದೋಸೆ ಕಪ್ಪಾಗಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಬಂದಿದೆ. ಇದನ್ನು ಮಾಡೋದು ತುಂಬಾ ಸುಲಭ. ಇದು ಉಪವಾಸ ದಿನಗಳಲ್ಲೆಲ್ಲ ಮಾಡ್ಕೋಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಹಾಗೂ ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.